ಕಾರ್ನರ್ ನೋಟಿಸ್ನ ಕೂಡ ಜಾರಿ ಮಾಡಿದ್ದಾರೆ. ಆದರೂ 10 ದಿನ ಟೈಮ್ ಕೂಡ ಕೊಟ್ಬಿಟ್ಟಿದ್ದಾರೆ. ಈ 10 ದಿನ ಟೈಮ್ ಕೊಟ್ಟಿರೋದು ಅವ್ರಿಗೆ ಎಷ್ಟು ಲಾಭ ಆಗುತ್ತೆ? ಯಾರಿಗೆ ಲಾಭ ಆಗುತ್ತೆ ಅಂತ ಅವ್ರಿಗೆ ಲಾಭನೇ ನಡೀತಾ ಇರೋದು. ಅವ್ರು ನಡಿಬೇಕಾದ್ರೆ ಮನಸ್ಸು ಮಾಡಿದ್ರೆ 24 ಅವರ್ಸಲ್ಲಿ ಕರ್ಕೊಂಬರ್ಬೋದು. ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ವಿತಿನ್ 24 ಗಂಟೆಯಲ್ಲಿ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ಬೋದು. ಆದರೆ ಮಾಡಲ್ಲ ಅವರು. ಯಾಕಂದರೆ ಇವ್ರಿಗೂ ರಾಜಕೀಯ ಬೇಕು. ಅದರಿಂದ ಎಲ್ಲ ಒಳಗೊಳಗೆ ಎಲ್ಲ ಹಿಂಗಿರ್ತಾರೆ. ಆಚೆ ಬಂದರೆ ಮಾತ್ರ ನೀನು ಹಂಗೆ ನಾನು ಹಂಗೆ ಎಲ್ಲದರಲ್ಲೂ ತಪ್ಪಿರುತ್ತೆ. ಆದರೆ ಇದು ಮನಸ್ಸಿಗೆ ಕಷ್ಟನೇ. ದುಡ್ಡಿದ್ದವರು ಏನು ಬೇಕಾದ್ರೂ ಮಾಡಬೇಕು ಮಾಡ್ಬೋದು ಅನ್ನೋದು ಒಂದು ಭಾವನೆ ಬಂದ್ಬಿಡ್ತು. ಈಗ ಬಡವರಿಗೆ ಕೆಳಮಟ್ಟದ ಇರೋರಿಗೆ ಏನು ಸ್ವತಂತ್ರ ಇಲ್ಲ. ದುಡ್ಡಿರೋರು ಮಾತ್ರ ಸ್ವತಂತ್ರ ದೇಶ ಇದು. ಹಂಗಾಗಿದೆ ದೇಶ. ಹಂಗೆ ಮಾಡಿಬಿಟ್ರು ಅಷ್ಟೇ ಸರ್. ಅಂದರೆ ಹೆಣ್ಮಕ್ಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ಸರ್? ಅಷ್ಟು ಜನ ಹೆಣ್ಮಕ್ಳು ಅಯ್ಯೋ ನಮಗೆ ನ್ಯಾಯ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಯಾವಾಗ ನ್ಯಾಯ ಕೊಡಿಸ್ತಾರೆ ಸರ್ ಸರ್ಕಾರ? ನಮ್ಮ ಜನರಿಗೆ ಇರಬೇಕು ಸ್ವಲ್ಪ. ಯಾರು ಇದ್ದರೆ ಚೆನ್ನಾಗಿರುತ್ತೆ. ಯಾರಿದ್ದರೆ ದೇಶನ ಕಾಪಾಡ್ತಾರೆ, ಹೆಣ್ಮಕ್ಳು ಕಾಪಾಡ್ತಾರೆ, ಎಲ್ಲರಿಗೂ ಒಂದೇ ಸಮ ನೀತಿ ಸಿಗುತ್ತೆ ಅನ್ನೋದನ್ನು ನಾವು ಒಬ್ಬೊಬ್ಬರು ತಿಳ್ಕೋಬೇಕು. ಈಗ ಒಂದು ಜಾತಿ ಮೇಲೆ ಇದ್ರ ಮೇಲೆ ಧರ್ಮದ ಮೇಲೆ ರಾಜಕೀಯ ನಡೆಸೋರ್ನ ಹಿಂದೆ ಹೋಗ್ದಂಗೆ ಸೆಂಟ್ರಲೈಸ್ ಆಗಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ದೇಶಕ್ಕೆ ಏನು ಬೇಕಾಗಿದೆ, ಜನರಿಗೆ ಏನು ಬೇಕಾಗಿದೆ, ಇದನ್ನು ಯೋಚನೆ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಇರುತ್ತೆ. ಏನು ಪ್ರಜ್ವಲ್ ಬಗ್ಗೆ ನಾವೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಒಬ್ಬ ರಾಜಕಾರಣಿ ಇದುವರೆಗೂ MLAಗಳಿಗಾಗಿ MP ಗಾಗಲಿ, ಯಾರ BBMP ಸದಸ್ಯರಾಗಲಿ, ನಗರಸಭೆ ಸದಸ್ಯರಾಗಲಿ, ಇದುವರೆಗೂ ಇಂಥ ಕೇಸ್ಗಳಲ್ಲಿ ಯಾವ ಕೇಸು ಇದುವರೆಗೂ ಕೋರ್ಟಲ್ಲಿ ನಿಂತಿಲ್ಲ. ಇವಾಗ ರೇಪು ಅಂತ ಹೇಳ್ತಾರೆ. ಅವನು ರೇಪ್ ಏನು ಮಾಡೋಕ್ಕೆ ಹೋಗಿಲ್ಲ. ಒಳಗಡೆ ಹೋಗಿದ್ದಾರೆ. ಇಬ್ಬರು ಏನೇನು ಮಾತಾಡಿದಾರೋ, ಹಣದ ಬಗ್ಗೆ ಮಾತಾಡಿದಾರೋ, ಇಬ್ಬರು ಏನೇನು ಮಾತಾಡಿದ್ದಾರೆ. ಆ ರೇಪು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಇವಾಗ ರೇಪ್ ಆಯಿತು. ರೇಪ್ ಆದಮೇಲೆ ಈ ಹೆಂಗಸ್ರುಗಳು ಏನು ಮಾಡ್ತಾಯಿದ್ರು? ಕಂಪ್ಲೇಂಟ್ ಕೊಡಬೇಕಾಯ್ತು. ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಬೇಕಾಯ್ತು. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಮಾನ ಮರ್ಯಾದೆ ಆಗಲಿ, ಇದು ಹಣದ್ದು. ಒಬ್ಳು ಸೂಳೇನು ದುಡ್ಡು ದುಡಿತಾಳೆ, ಎಲ್ಲ ಥರನೂ ಸೂಳೇನು ದುಡ್ಡು ದುಡಿತಾಳೆ. ಆದರೆ ಇದು ಹೆಂಗಾಗುತ್ತೆ? ರೂಮಲ್ಲಿ ಹೋದ್ರು ಸ್ವಾಮಿ ದುಡ್ಡಿಗೆ ಹೋಗಿದ್ದಾರೆ ಅಂತ ಹೆಂಗೆ ಹೇಳ್ಬಿಡ್ತೀರಾ ನೀವು? ನಾವು ಹೇಳೋದು ಹೆಂಗಂದರೆ, ಅವ್ರ ಮನೆಯಲ್ಲೇ ಕೆಲಸ ಮಾಡೋರು, ಅವರು ಹಿತೈಷಿಗಳಾಗಿರ್ಬೋದು, ಅವರು ಸಂಬಂಧಿಕರಾಗಿರ್ಬೋದು. ಇದು ಅವಮಾನ ಮಾಡೋ ಕೆಲಸ ದೇವೇಗೌಡರಿಗೆ. ಕುಮಾರಸ್ವಾಮಿಗೆ ಅವಮಾನ ಮಾಡೋದು, ರೇವಣ್ಣಗೆ ಅವಮಾನ ಮಾಡೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡೋದು. ಇದು ಬಿಹಾರು, ಅಸ್ಸಾಮು, ರಾಜಸ್ಥಾನ ಇಲ್ಲೆಲ್ಲ ಎಷ್ಟು ರೇಪ್ಗಳಾಗಿದೆ, ಎಷ್ಟೆಷ್ಟು ರೇಪ್ಗಳಾಗಿದೆ. ಅಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಹೇಳ್ತಾವ್ರ? ದೇವೇಗೌಡರನ್ನ ಹಾಗೂ ಕರ್ನಾಟಕನ ಟಾರ್ಗೆಟ್ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಹಾಗಲಕಾಯಿ ಬೇವಿನಕಾಯಿ ಎರಡು ಒಂದಾಗಿದೆ. ಮತ್ತೆ ಪ್ರಜ್ವಲ್ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಬರ್ಲಿ ಬಿಡಿ, ಬರ್ತಾರೆ. ಜೂನ್ 4 ಮೇಲೆ ಬಂದೇ ಬರ್ತಾರೆ. ಅವರೆಲ್ಲೂ ಹೋಗಲ್ಲ. ಬರಲಿ, ಅವರೆಲ್ಲೂ ಹೋಗಲ್ಲ. ಇಲ್ಲ ನೋಡಿ, ಇದು ರಾಜಕಾರಣಿಗಳು ಮಾಡಿರೋಂಥದ್ದಲ್ಲ. ಡ್ರೈವರ್ ಏನು ಹೇಳಿದ್ದಾನೆ, ಆ ಡ್ರೈವರಿಂದ ಆಗಿರೋ ಕತೆ. ಅವನು ಹೆಂಗೆ ಇದನ್ನು ಇದು ಮಾಡ್ದ, ಇವರು ಲ್ಯಾಪ್ಟಾಪ್ನ ಹೆಂಗೆ ಕಸ್ದ, ಹೆಂಗೆ ಇದನ್ನು ತಗೊಂಡ ಪೆನ್ಡ್ರೈವಲ್ಲಿ. ಯಾಕೆ ತಗೊಂಡಿದ್ದವನು ಪೆನ್ಡ್ರೈವಲ್ಲಿ? ಏನಕ್ಕೆ ತಗೊಬೇಕಾಯ್ತು? ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ತಾನೇ ತಗೊಂಡಿರೋದು. ತಗೊಂಬರೋದು ಆ ಥರ ಅಲ್ಲ. ರೂಮಲ್ಲಿ ಹೋಗಿ ಸೇರ್ಕೊಂಡ್ರೆ ಏನೇನು ಇರುತ್ತೆ ಅಂತ ಅವರು ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಅವ್ನು ಬಿಸಾಕಿದ್ದಾನಲ್ಲ, ಎತ್ಕೊಂಡು ಹೋಗ್ಬಿಟ್ಟು. ಯಾರು ಅವ್ನು ಡ್ರೈವರ್ ಇದ್ದಾನೆ, ಎತ್ತಿ ಬಿಸಾಕಿದ್ದಾನೆ. ಎಲ್ಲ ಒಂದು 2,000 ಮಾಡಿ ಎಲ್ಲ ಕಡೆ ಹಂಚಿದ್ದಾನೆ. 2,900 ರೇಪು ಅಂತಾರೆ. ಅದೆಲ್ಲ ಆಗುತ್ತಾ? ಇರೋ ಕಾರ್ಯಕರ್ತರೊಳಗಾಗುತ್ತಾ? ಇವತ್ತಿನ ದಿವಸ ಊಟನೇ ಸರಿಗಿಲ್ಲ, ರೇಪ್ ಎಲ್ಲಿರುತ್ತೆ? ಆ ಥರ ಆಗೋಗ್ಬಿಡಿ. ಏನು ಮಾಡೋಕ್ಕಾಗಲ್ಲ ಮೇಡಮ್. SIT ಅವರು ಬ್ಲೂ ಕಾರ್ನರ್ ನೋಟಿಸ್ನ ಜಾರಿ ಮಾಡಿದ್ದಾರೆ. ಇನ್ನು 10 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಕ್ಸ್ಟೆಂಡ್ ಆಗಿದೆ ಟೈಮು. ಇದು ಎಷ್ಟು ಲಾಭ ಆಗುತ್ತೆ ಅವ್ರಿಗೆ? ಏನು ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಖಂಡಿತ ಲಾಭ ಮಾಡ್ಕೊತಾರೆ, ಅವ್ರು ಮಾಡೇ ಮಾಡ್ಕೊತಾರೆ. ಸರ್, ಹೆಣ್ಮಕ್ಳಿಗೆ ಇದುವರೆಗೂ ನ್ಯಾಯನೇ ಸಿಕ್ಕಿಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ಹೋರಾಡ್ತಾ ಇದ್ದಾರೆ ನ್ಯಾಯ ಬೇಕು ಅಂತ ಹೇಳಿ. ಅವ್ರು ನೋಡಿದ್ರೆ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಲ್ಲ, ರಾಜಕೀಯ ಇದು ಅವರು ಮಾಡಿರೋದು ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಇದೇ ಥರನೇ ಮಾಡ್ತಾರೆ. ಕಾರಣ ಏನಂದರೆ ಅವ್ರನ್ನ ಸೇಫ್ ಮಾಡ್ಕೊಂಡ್ಬರ್ಬೇಕು, ಅವ್ರ ಫ್ಯಾಮಿಲಿ ಸೇಫ್ ಆಗಬೇಕು. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಜನಗಳು ಮಾತಾಡಿದ್ರೆ ಇಲ್ಲಿ ನೀವು ಕೇಳಿಕೊಂಡು ಸುಮ್ಮನೆ ಆಗ್ಬಿಡ್ತೀರ ಅಷ್ಟೇ. ಬಟ್ ಸಮ್ ಪವರ್ಫುಲ್ ಸೋರ್ಸ್ ದೇ ಶುಡ್ ಟೇಕ್ ಅಪ್ ಅಂಡ್ ಯಾವುದಾದ್ರು ಒಂದು ಮಾಡಬೇಕು. ಯಾರು ಏನು ಮಾಡ್ತಾನೆ ಇಲ್ವೇ?
ಇವಾಗ ನೀವು ಇಂಟ್ರಿ ತೊಗೊಂಡು ಹೊಟ್ಟೋಗ್ತೀರಾ ಅಷ್ಟೇ. ಯೂಸ್ ಕೇಳ್ತಾರೆ, ಜನ ಹೇಳ್ತಾರೆ, ಬಟ್ ಔಟ್ಕಮ್ ಅನ್ನೋದು ಯಾರು ಯೋಚನೆ ಮಾಡೋದೇ ಇಲ್ಲ. ದಟ್ಸ್ ಮೈ ವ್ಯೂ. ಅಲ್ಲ, ರಾಜಕೀಯ ವಿಷಯ ಅವೇನು ವೈಯಕ್ತಿಕ ವಿಷಯವೇನಲ್ಲ. ಅದೇನಿದ್ರೂ ಕಾನೂನು ಪಾಲನೆ ಮಾಡುತ್ತದೆ. ಅವ್ರ ಬಗ್ಗೆ ಏನೇ ಹೇಳಿದರೂ ಕಾನೂನು ಯಾವುದೇ ವ್ಯಕ್ತಿಗೆ ರಕ್ಷಣೆ ಮಾಡುವುದಿಲ್ಲ. ಕಾನೂನು ಮುಖಾಂತರ ಅವನ ಮೇಲೆ ಕ್ರಮ ತಗೊಳ್ಬೇಕು. ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡಿ ಮತ್ತೊಬ್ಬರ ಮನ ನೋಯ್ಲಿಕ್ಕೆ ಬಿಡಬಾರ್ದು. ಹೆಣ್ಮಕ್ಳಿಗೆ ಇಷ್ಟೆಲ್ಲ ಆದರೂ ಕೂಡ ಆ ಹೆಣ್ಮಕ್ಳಿಗೆ ಸರ್ಕಾರ ಯಾವ ರಕ್ಷಣೆ ಕೊಟ್ಟಿದೆ? ಅವರ ಮಾನ ಹರಾಜು ಮಾಡಿದ್ದಾರೆ. ಅವರೆಲ್ಲ ಮುಖಚರ್ಯೆ ತೋರಿಸಿ ಅವರ ಅಡ್ರೆಸ್ ಕೊಟ್ಟು ದೇಶ ತುಂಬ ಪ್ರಚಾರವಾಗುವಂತೆ ಬಿಂಬಿಸ್ತಾ ಇದ್ದಾರೆ. ಸರ್ಕಾರದ ಈ ಕೆಟ್ಟ ನೀತಿಯಿಂದ ಜನಸಾಮಾನ್ಯರ ಬದುಕು ಕೆಟ್ಟ ಹೋಗಿದೆ ಅಷ್ಟೇ. ರಾಜಕೀಯನೇ ತುಂಬಿಕೊಂಡಿದೆ. ಹೆಣ್ಣುಮಕ್ಕಳ ವಿಚಾರದಲ್ಲಿ ಅವರು ಅತ್ಯಂತ ಕೆಟ್ಟದಾಗಿ ನಡ್ಕೋತಿದ್ದಾರೆ. ಅವನು ನಡ್ಕೊಂಡವನು ಒಳ್ಳೆಯವನಲ್ಲ. ಇವರು ಅದ್ರ ಬಗ್ಗೆ ಕ್ರಿಯೇಟ್ ಏನು ಮಾಡ್ತಾರೆ, ಇವರು ಒಳ್ಳೆಯವರಲ್ಲ. ಇವರು ಅವ್ರ ಬಗ್ಗೆ ಸ್ವಲ್ಪ ಮಾನವೀಯತೆ ಇರಬೇಕು. ಮಾನವೀಯತೆ ಇಲ್ಲದ ಸರ್ಕಾರ ಇದು. 10 ದಿನ ಟೈಮ್ ಎಕ್ಸ್ಟೆಂಡ್ ಬೇರೆ ಆಯಿತು. ಈಗ SIT ಅವರು ಬ್ಲೂ ಕಾರ್ನರ್ ನೋಟಿಸ್, SIT ಅವರು ತನಿಖೆನೇ ಮಾಡೋದಿಲ್ಲ. ರಾಜಕೀಯ ಆಟ ಅದು. ಅವನು ಹೊರಗೆ ಹೋಗಿದ್ದಾನೆ, ಅವನಿಗೆ ಅರೆಸ್ಟ್ ಮಾಡಬೇಕು, ಅದು ಮಾಡಬೇಕು ಹೇಳ್ತಾರೆ. ಆ ವಿಷಯದಲ್ಲಿ ಇನ್ನೂ ಕೆಲವರು ಇದ್ದಾರೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ, ಮಾಡೋದು ಇಲ್ಲ, ತನಿಖೆ ಮಾಡೋದಿಲ್ಲ ಅಂದರೆ SIT ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಾಯಿದೆ ಹೇಳ್ರಿ. ಸರ್ಕಾರ ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಯಾರೇ ಇರಲಿ. ನಾನು ತಪ್ಪು ಮಾಡಿದ್ರೆ ಅಷ್ಟೇ, ಮತ್ತವ್ರು ತಪ್ಪು ಮಾಡಿದ್ರೆ ಅಷ್ಟೇ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಸರ್ಕಾರದ ಯಾವ ರೀತಿ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಇದನ್ನು ಹೇಳಲಿಕ್ಕೆ ಎಲ್ಲ ಜನಸಾಮಾನ್ಯರು ಭಾಳ ಬೇಜಾರುಗೊಂಡಿದ್ದಾರೆ. ಆ ವಿಷಯನೇ ಪ್ರಸ್ತಾಪ ಮಾಡೋದು ಒಳ್ಳೆಯದಲ್ಲ ಒಟ್ಟಿನ ಮೇಲೆ ಹೇಳ್ಬೇಕಂದ್ರೆ. ರೇವಣ್ಣ ಅವರು ಫಾರಿನ್ಗೆ ಹೋಗಿ 29 ದಿನ ಆಯಿತು, ಆದರೂ ಇನ್ನೂ ಅವರು ಭಾರತಕ್ಕೆ ಬರುವಂಥ ಸಾಹಸ ಮಾಡೇ ಇಲ್ಲ. ಇದಕ್ಕೆ ರಾಜಕೀಯದವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ? ಕರ್ಸಲ್ವಾ ಹೋಗಲಿ? ಇಲ್ಲ ಮೇಡಮ್, ಏನಂದರೆ ಇವರು ಎಲ್ಲರೂ ಫಾರಿನ್ಗೆ ಹೋಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಹೊರತು SIT ಅವರು ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂತ. ಅವರಿಗೆ ಅಲ್ಲಿ ನೋಟಿಸ್ ತಲುಪಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೂ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋರು ಯಾರಿಗೆ? ಏನು ಏರ್ಪೋರ್ಟಲ್ಲಿ ಅವರು ಎಲ್ಲಿಗೆ ಟ್ರಾವೆಲ್ ಮಾಡಿದ್ದಾರೆ ಅಂತ ಮೊದಲನೇ ಏರ್ಪೋರ್ಟಲ್ಲಿ ಖಂಡಿತ ಗೊತ್ತಿರುತ್ತೆ ತಾನೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಿ. ಅಲ್ಲಿಂದ ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗುತ್ತಲ್ವಾ? ಅವನ್ನ ಕರ್ಕೊಂಬರಲಿ. ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು ಅದೆಲ್ಲ ಬಿಟ್ಬಿಟ್ಟು ಫಸ್ಟು ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡೋ ಶಕ್ತಿನೇ ಇಲ್ವಾ ಇವ್ರಿಗೆ? ಯಾರಿಗೂ ಎಲ್ಲ CBI ಇದ್ದಾರೆ, ಮತ್ತು ಆಮೇಲೆ ಕರ್ನಾಟಕ ಪೊಲೀಸ್ ಇದ್ದಾರೆ, ಪ್ರತಿಯೊಬ್ಬರು ಒಳ್ಳೊಳ್ಳೆ ಇಂಟೆಲಿಜೆಂಟ್ ಇದ್ದಾರಲ್ವಾ? ಅವರೆಲ್ಲರೂ ಕರೆಕ್ಟಾಗಿ ಇವ್ರು ಎಲ್ಲೋಗಿದ್ದಾರೆ ಅಂತ ಕಂಡು ಹಿಡಿಬೋದು. ಅದನ್ನ ಪ್ರಯತ್ನ ಮಾಡಿಬಿಟ್ಟು ಅದು ಕತ್ತೆ ಏನಿದೆ ಅಂತ ಹೊರಗೆ ತಂದರೆ ಅವಾಗ ಕರೆಕ್ಟಾಗಿ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈ ರಾಜಕೀಯ ಸರಿ ಇಲ್ಲ, ಆ ರಾಜಕೀಯ ಸರಿ ಇದೆಯಾ, ಇವು ಯಾವುದೂ ಅಲ್ಲ ಮೇಡಮ್. ಕರೆಕ್ಟಾಗಿ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗಬೇಕು ಅಷ್ಟೇ, ಇನ್ನೇನಿಲ್ಲ. ಇವರು ಅವರು ಅನ್ನೋದೇನು ಬೇಡ, ಕರೆಕ್ಟಾಗಿ ಸತ್ಯ ಏನು ಅಂತ ತಿಳ್ಕೊಬೇಕು ಅಷ್ಟೇ. ಇವಾಗ ಬ್ಲೂ ಕಾರ್ನರ್ ನೋಟಿಸ್ ಬೇರೆ ಜಾರಿ ಮಾಡಿದ್ದಾರೆ, 10 ದಿನ ಟೈಮ್ ಎಕ್ಸ್ಟೆಂಡ್ ಬೇರೆ ಆಯಿತು. ಇದು ಎಷ್ಟು ಲಾಭ ಆಗುತ್ತೆ ಪ್ರಜ್ವಲ್ ಅವ್ರಿಗೆ? ಇಲ್ಲ, ಅವ್ರಿಗೆ ಲಾಭ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡೋರ್ಗೆ ಏನಪ್ಪ ಅಂದರೆ ಇದೊಂಥರ ಸಿನಿಮಾ ಸೀರಿಯಲ್ ಥರ ಎಳ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಹೊರತು ಅಲ್ಲಿಗೆ ಏನು ಪರಿಹಾರ ಮಾಡೋದು? ಅದು ಮಾಡಬೇಕು. ಏನಾದರೂ ಒಂದು ಮಾಡಿದ್ರೇ ಅದು ಗೊತ್ತಾಗೋದು. ಸುಮ್ಮನೆ ಅಲ್ಲಿಂದ ಮುಂದಕ್ಕೆ ಹೋಗೋದೇನು ಬೇಡ. ಇರೋದ್ರಿಂದನೇ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು, ಅಷ್ಟು ಸಾಕು. ಇನ್ನೂ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಸರ್. ಹೌದು, ನಿಜ. ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಪ್ರೊಡ್ಯೂಸ್ ಮಾಡಿದಾರ ಅದನ್ನು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಬಂತು. ಒಂದು ಫೇಸ್ಬುಕ್ಕಲ್ಲಿ ಒಂದೇ ಒಂದು ಲಿಂಕ್ ಸಿಕ್ಕಿದ್ರೆ ಸಾಕು, ಇಡೀ ಇದನ್ನೇ ಪತ್ತೆ ಮಾಡ್ತಾರಲ್ವಾ? ಅದನ್ನು ಪತ್ತೆ ಮಾಡಬೇಕು. ಅದು ಅದರಲ್ಲೇ ತೋರಿಸಿದ್ದಾರೆ ಯಾರ್ಯಾರು ಅಂತ ಹೇಳ್ಬಿಟ್ಟು. ಅವ್ರನ್ನೇ ಡೈರೆಕ್ಟಾಗಿ ಕೇಳ್ಬೋದಲ್ವಾ? ಅವರು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ನಿಜ, ಬಟ್ ಮಾತಾಡ್ಬೋದು ಅವರು. ಅರ್ಥ ಇದೆ, ಮಾತಾಡ್ಬೋದು ಅವರು. ಅವ್ರನ್ನೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಅವ್ರಿಗೆ ಗೊತ್ತಾಗಿದೆ ಈಗ ಇಂತಿಂಥವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಲ್ವಾ? ನೀವು ನೋಡಿರ್ತೀರಾ ಯಾರ್ಯಾರು ಅಂತ ಹೇಳ್ಬಿಟ್ಟು. ಅವ್ರನ್ನೇ ಪ್ರಶ್ನೆ ಮಾಡ್ಬೋದಲ್ವಾ ಇವರು? ಪ್ರಶ್ನೆ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ನಿಜ ಏನು, ನಿಜ ಅಲ್ಲ ಏನು, ಯಾವುದು ಅಂತ ಗೊತ್ತಾಗುತ್ತಲ್ವಾ? ಅದಕ್ಕೆ ಇಷ್ಟು ಹೇಳೋದು. ಫಸ್ಟ್ ಇದನ್ನೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಏನಿದೆ ಅದನ್ನು ಸತ್ಯನ ಎಲ್ಲ ಜನರುಗಳಿಗೆ ತಿಳಿಸೋ ಪ್ರಯತ್ನ ಮಾಡಿ. ಹೆಣ್ಮಕ್ಳಿಗೆ ಇನ್ನೂ ನ್ಯಾಯ ಸಿಕ್ಕೇ ಇಲ್ಲ, ಏನು ಹೇಳ್ತೀರಾ ಸರ್ ಇದ್ರ? ಅವರೆಲ್ಲ ಅಧಿಕಾರದಲ್ಲಿರೋರು ಮೇಡಮ್, ಎಲ್ಲ ಹೆಂಗೆ ಎಸ್ಕೇಪ್ ಆಗ್ತಾರೆ? ಜನರಲ್ ಪಬ್ಲಿಕ್ಗೆ ಸಿಕ್ಕಾಕೊಳ್ಳೋದು ಜಾಸ್ತಿ. ಅವರೆಲ್ಲ ಪೊಲಿಟಿಕಲ್ ಲೆವೆಲ್ ಅಲ್ವಾ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವ್ರು ನೋಡ್ಕೊಳ್ಳಿ, ಎಲ್ಲ ತಣ್ಣಗಾದ್ಮೇಲೆ ಬರ್ತಾರೆ. ಸರ್ ಅದೇ ಏನಾದರೂ ಸಾಮಾನ್ಯ ಜನರು ಮಾಡಿದ್ರೆ? ಸಾಮಾನ್ಯ ಜನ ಇಷ್ಟೊತ್ತು ಕಂಬಿ ಎಣಿಸ್ತಿರೋರು, ಇಷ್ಟೊತ್ತು ಕಂಬಿ ಒಳಗಡೆ ಹಾಕ್ಬಿಟ್ಟು ಬೆಂಡೆ ಎತ್ಬಿಟ್ಟಿರೋರು ಇಷ್ಟೊತ್ತು.
ಇದ್ರಲ್ಲಿ ರಾಜಕೀಯ ಲಾಭ ನೋಡ್ತಾ ಇದಾರ, ಹೆಣ್ಮಕ್ಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ವಾ? ರಾಜಕೀಯ ಲಾಭ ಇಂಡೈರೆಕ್ಟಾಗಿ ಗೊತ್ತಾಗ್ತಿದೆಯಲ್ಲ, ರಾಜಕೀಯ ಲಾಭನೇ ಇದೆಲ್ಲ. ಪವರಲ್ಲಿರೋರ್ಗೆ ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಮೇಡಮ್. ಇದೆಲ್ಲ ಏನಿದೆ ಈ ಲಾ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಕಾಮನ್ ಪೀಪಲ್ಗೆ, ಪೊಲಿಟಿಷಿಯನ್ಸ್ ದುಡ್ಡಿರೋರಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಅದು. ನೋಡಿ ಅಂಥವ್ರನ್ನ ಹಿಡಿಯೋಕ್ಕಾಗಲ್ಲ. ಇನ್ಯಾರು ಸಣ್ಣ ಪುಟ್ಟ ಮಾಡಿದ್ರೆ ಬಿಡ್ತಾರ ಅವರು? ಹಾಂ, ಸಣ್ಣ ಪುಟ್ಟ ಮಾಡಿದ್ರೆ ಹಿಡಿದ್ಬಿಟ್ಟು 5 ನಿಮಿಷ ಹಿಡ್ಕೊಂಬಂದ್ಬಿಡ್ತಾರೆ. ಅಂಥವ್ರಿಗೆ ದೊಡ್ಡವ್ರಿಗೆ ಅಂದರೆ ಯಾವುದು ಇದಿಲ್ಲ, ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಇದೆ. ಹೆಣ್ಮಕ್ಳಿಗೆ ಇಷ್ಟವರೆಗೂ ನ್ಯಾಯ ಸಿಕ್ಕಿಲ್ಲ. ಅದೇ ಕೊಡಲ್ಲ ಅಮ್ಮ, ಅವರೆಲ್ಲ ದೊಡ್ಡವರಲ್ವಾ ಅವರೆಲ್ಲ. ಈಗ ನಮ್ಮಂಥವ್ರದ್ದು ಬಿಡ್ತಾರೆ, ನಿಮ್ಮಂತ ಬಿಡ್ತಾರೆ ಅವರು? 5 ನಿಮಿಷಕ್ಕೆ ಹೇಳ್ಕೊಂಬರ್ತಾರೆ. ಯಾಕೆ ಮಾಡೋದ್ರಿಂದ ಅವ್ರನ್ನ ಹಿಡೀಲಿ, ಅಂಥವ್ರನ್ನ ಹಿಡಿಬೇಕಾಗಿರೋದು. SIT ಕೂಡ ರಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಏನು ಮಾಡಿದ್ರು ಅಷ್ಟೇ, ಎಲ್ಲ ಅವ್ರವ್ರಿಗೆ ಸಪೋರ್ಟ್ ಅಷ್ಟೇ. ಸಣ್ಣವ್ರು ಮಾಡಿದ್ರೆ ಹಿಡ್ಕೋತಾರೆ ಅಷ್ಟೇ, ಸಣ್ಣವ್ರು ಮಾಡಿದ್ರೆ ಬೇಗ ಬಂದು ಹಿಡ್ಕೊಳ್ತಾರೆ. ಅದೇ ದೊಡ್ಡವ್ರು ಮಾಡಿದ್ರೆ ಯಾವುದು ಈಚೆ ಬರೋಲ್ಲ. ಬಂದಿದೆ ಈಚೆ, ಬಟ್ ಹಿಡಿಯೋರು ಬೇಕಲ್ಲ. ಇನ್ನು 10 ದಿನ ಟೈಮ್ ಎಕ್ಸ್ಟೆಂಡ್ ಆಗಿದೆ ಇವಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಆಗಿದೆ, ಇನ್ನು 10 ದಿನ ಟೈಮ್ ಎಕ್ಸ್ಟೆಂಡ್ ಬೇರೆ ಆಗಿದೆ. ಎಷ್ಟು ಲಾಭ ಆಗ್ಬೋದು ಇದು? ಲಾಭಕ್ಕೋಸ್ಕರ ಮಾಡ್ತಾ ಇರೋದು ಅದು. ಟೈಮ್ ಸಿಕ್ದಷ್ಟು ಅವ್ರಿಗೆ ಒಳ್ಳೇದಲ್ವ. ಅಂದ್ರೆ ಏನ್ ಕ್ರಮ ತಗೋಬೇಕಿದ್ರು? ತಗೋಬೇಕು, ಅಂಥವ್ರು ತಗೋಬೇಕು. ಸಣ್ಣ ಪುಟ್ಟ ತಗೊಂಬಿಟ್ರೆ ಏನು ಬಂತು ಪ್ರಯೋಜನ? ಅಂಥವ್ರ ಮೇಲೆ ತಗೋಬೇಕಲ್ವ. ಈಗ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದೆ ಅಲ್ಲ, ತಪ್ಪು ಮಾಡಿದಾರಲ್ಲ ಅವರು. ತಪ್ಪು ಮಾಡಿದ್ರೆ ಅವರು ಶಿಕ್ಷೆ ಆಗಬೇಕು ಅವ್ರಿಗೂ. ಹೌದು, ನ್ಯಾಯ ಸಿಕ್ಕಿಲ್ಲ, ಹಿಡ್ಕೊಂಬರ್ಬೇಕು ಅವನ್ನ. ಅಲ್ಲಿ ಎಲ್ಲಿ ಯಾಕೆ ಗೌರ್ಮೆಂಟಿಗೆ ಆಗಲ್ವಾ ಅವ್ರನ್ನ ಹಿಡಿಯೋದಕ್ಕೆ? ಮತ್ತು ಮೋದಿ ಅವ್ರು ಹೇಳ್ತಾರೆ ಆ ಕಡೆ ಪಾಕಿಸ್ತಾನದಿಂದ ನುಸುಳ್ಕೊಂಡು ಕರೆಸ್ಕೊತಾರೆ ಕಾಂಗ್ರೆಸ್ನವ್ರಂತ. ಇವರೇ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟಿದ್ದಾರಲ್ಲ ಆರಾಮಾಗಿರೋದಕ್ಕೆ. ತಪ್ಪಲ್ವಾ ಇದೆಲ್ಲ? ಗೊತ್ತಲ್ವಾ? ಸೇಫ್ ಇಲ್ಲೇ ಇಲ್ಲ. ಬ್ಯಾಂಗ್ಳೂರಂತೂ ಸೇಫೇ ಇಲ್ಲ. ದಿನ ನೋಡ್ತಿರಲ್ಲ ಎಷ್ಟು ಹೆಣ್ಮಕ್ಳದ್ದು ಕೊಲೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಷ್ಟ ಇದೆಲ್ಲ. ಸಾಮಾನ್ಯ ಜನ ಮಾಡಿದಿದ್ರೆ ನಮ್ಮ ಬಿಡ್ತಾ ಇರಲಿಲ್ಲ. ಎಲ್ಲ ಪೊಲಿಟಿಷಿಯನ್ಸ್ ಸೇರಿಕೊಂಡೇ ಈ ಥರ ಮುಚ್ಚಾಕ್ತಾ ಇದ್ದಾರೆ ಏನೋ. ತಿಂಗಳಾನ್ಗಟ್ಲೆ ಅವನ್ನ ಅಲ್ಲೇ ಬಿಟ್ಬಿಟ್ಟು. ಇವಾಗ 10 ದಿನ ಬೇರೆ ಎಕ್ಸ್ಟೆಂಡ್ ಆಗಿದೆ ಟೈಮ್ ಅವ್ರಿಗೆ. ಏನ್ ಅನ್ಸುತ್ತೆ ಇದು? ಅಲ್ಲ 10 ದಿನ ಅಲ್ಲ, 1 ತಿಂಗಳು, ಇನ್ನು 1 ವರ್ಷನೂ ಅಲ್ಲೇ ಬಿಟ್ಬಿಡ್ತಾರೆ ಅವನ್ನ. ಹೆಣ್ಮಕ್ಳಿಗೆ ಯಾವಾಗ ನ್ಯಾಯ ಸಿಗ್ಬೋದು? ಯಾವಾಗ ಎಲ್ಲ ಸೇರಿಕೊಂಡು ಸ್ವಲ್ಪ ಸ್ಟ್ರೈಕೆಲ್ಲ ಮಾಡಬೇಕು ಜನ, ಗೌರ್ಮೆಂಟ್ ವಿರುದ್ಧ ಅಥವಾ ಇವರು ರೇವಣ್ಣ ಅವರೆಲ್ಲ ವಿರುದ್ಧ ಮಾಡಬೇಕು ಜನ ಅಲ್ವಾ? JDS ಹಂಗೆ ಹಿಂಗೆ. ಕುಮಾರಸ್ವಾಮಿ ಆ್ಯಕ್ಚುಲಿ ಅವ್ರು ತಪ್ಪು ಮಾಡಿದ್ದನ್ನು ಒಪ್ಕೊಳ್ತಾನೆ ಇಲ್ಲ. ನೀನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ. ಇದೆಲ್ಲ ಅಲ್ವಾ ಅಪರಾಧ ಅಲ್ವಾ? ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ಬಿಟ್ಬಿಟ್ಟು CD ಹೊರಗೆ ಬಿಟ್ಟಿದ್ದಕ್ಕೆ ಇವ್ರದ್ದು ಎಲ್ಲ ಗೊತ್ತಾಗಿರೋದು ಬಂಡವಾಳ. ನೋಡಿದ್ರಲ್ಲ ಇವತ್ತಿನ ಜನದ ಅಭಿಪ್ರಾಯ ಏನಾಗಿದೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಅಂತ. ಸುಮಾರು ಕ್ವಶನ್ಗಳು ಕಾಡ್ತಾನೆ ಇದ್ದಾವೆ. ನಿಜಕ್ಕೂ ಅವ್ರು ಭಾರತಕ್ಕೆ ಬರ್ತಾರಾ, ಇಲ್ಲ ಇದೆಲ್ಲ ರಾಜಕೀಯ ಪ್ಲಾನಾ? ದೇವೇಗೌಡರು ಉತ್ತರ ಬರೆದ್ರು ಕೂಡ ಅವ್ರು ಅದಕ್ಕೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ. SIT ಅವರು ಬ್ಲೂ ಕಾರ್ನರ್ ನೋಟಿಸ್ ಕಳಿಸಿದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಇಷ್ಟು ಆಗಲೇ 29 ದಿನಗಳು ಕಳೆದಿದೆ ಅವರು ಹೋಗಿ ಫಾರಿನಲ್ಲಿ ಸೆಟಲ್ ಆಗಿ. ಇನ್ನೂ ಅವ್ರು ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ ನಮಗೆ, ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಸುಳಿವು ಕೂಡ ಜನಗಳಿಗೆ ಸಿಕ್ಕಿಲ್ಲ. ಇದೊಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ಇನ್ನೂ ಇದ್ರ ಬಗ್ಗೆ ಏನು ಅಪ್ಡೇಟ್ಸೇ ಬಂದಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಬನ್ನಿ SITಗೆ ಬಂದು ನೀವು ಹಾಜರಾಗಿ ತನಿಖೆಗೆ ಅಂತ. ಆದರೂ ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲೇ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು. ಇದೊಂದು ಸಾಮಾನ್ಯ ಜನಕ್ಕೆ ಇದೊಂದು ದೊಡ್ಡ ತಲೆನೋವಾಗೆ ಕೂತ್ಬಿಟ್ಟಿದೆ. ನಾವೇನಾದರೂ ಮಾಡಿದ್ದಿದ್ರೆ ಸುಮ್ಮನೆ ಬಿಡ್ತಿದ್ರ ರಾಜಕಾರಣಿಗಳು ಅಥವಾ ಪೊಲೀಸರು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕು. ನಿಜವಾಗ್ಲೂ ಇದು ಒಂಥರ ಬೇಸರದ ಸಂಗತಿ. ಇನ್ನೂ ಎಷ್ಟೊಂದು ಜನ ಹೆಣ್ಮಕ್ಳು ಒದಾಡ್ತಾ ಇದ್ದಾರೆ ಕಣ್ರಿ, ಆ ನ್ಯಾಯ ಬೇಕು ಅವರಿಗೆ ಅನ್ನೋವಂಥದ್ದು. ಇವ್ರು ಬಂದರೆ ತಾನೇ ಗೊತ್ತಾಗುತ್ತೆ ಅವರು ಏನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅನ್ನೋದು. ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ, ಎಲ್ಲಿ ಕೂತ್ಕೊಂಡಿದ್ದಾರೆ, ಏನು ಮಾಡ್ತಿದ್ದಾರೆ, ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದ ಕ್ರಮನೂ ತಗೋತಾ ಇಲ್ಲ. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋದು ದೊಡ್ಡ ಕ್ವಶನ್ನು, ಜನಕ್ಕೆ ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ ಇದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.